ಹಲೋ. ರಾಧಿಕಾ, ಸಿಂಗಪೂರ್, ಮಲೇಷಿಯಾ, ಮನಾಲಿ, ಆ ಲಿಸ್ಟಲ್ಲಿ ಇಷ್ಟು ಹೆಸರಿದೆ. ಎಲ್ಲಿಗೆ ಹೋಗೋಣ? ಹೋಗೋದಾ? ನಾಡಿದ್ದು ಮದುವೆ ಇದೆಯಲ್ಲ. ಅದೇ, ಮದುವೆ ಆದಮೇಲೆ ಹೋಗೋದು, ಈಗಲ್ಲ. ನಮ್ಮ ಜೊತೆ ಯಾರ್ಯಾರು ಬರ್ತಾರೆ? ನಮ್ಮಜ್ಜಿ, ನಮ್ಮಮ್ಮ, ನಿಮ್ಮಪ್ಪ, ನಿಮ್ಮಮ್ಮ, ಯಾರೂ ಬರಲ್ಲ. ನಾವಿಬ್ಬರೇ ಹೋಗ್ತಾ ಇರೋದು. ಮದುವೆ ಆದ ಹೊಸರಲ್ಲಿ ಎಲ್ಲರೂ ಹೋಗ್ತಾರಲ್ಲ ಹನಿಮೂನ್ ಅಂತ, ಅದಕ್ಕೆ. ಎಲ್ಲಿಗೂ ಬೇಡ, ಮನೇಲೇ ಇರೋಣ. ರಾಧಿಕಾ, ನಿನ್ಗೆ ಯಾವುದಾದ್ರೂ ಹೊಸ ಜಾಗ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಆಸೆ. ನೀವೇ ಹೇಳಿ ಎಲ್ಲಿಗೆ ಹೋಗೋಣ ಅಂತ. ಮಧುರಾಪುರ ಬಿಟ್ಟು ನನಗೆಲ್ಲವೂ ಹೊಸ ಊರೇ. ಇಲ್ಲ, ನಿನ್ಗೆ ಯಾವ ಜಾಗ ಇಷ್ಟನೋ ಡಿಸೈಡ್ ಮಾಡು, ಅಲ್ಲಿಗೆ ಹೋಗೋಣ. ರಾಧಿಕಾ, ನೀವೇ ಎಲ್ಲಿಗೆ ಅಂತ ತೀರ್ಮಾನ ಮಾಡ್ಕೊಂಡು ನನಗೆ ಹೇಳಿ. ಅಮ್ಮ ಕರಿತಿದ್ದಾರೆ, ನಾನು ಫೋನ್ ಇಡ್ತೀನಿ. ಹಲೋ ಹಲೋ. ಕಂದ, ಈ ಸೀರೆನ ಒಂದ್ಸಲ ಉಟ್ಟು ತೋರ್ಸು ಮಗಳೇ. ನಿನಗೆ ಈ ಬಣ್ಣ ಹೇಗ್ ಕಾಣತ್ತೆ ಅಂತ ನೋಡ್ಬೇಕು. ಇದನ್ನ ಬಳುವಳಿ ಜೊತೆ ಕೊಡೋಣ ಅಂತ. ತುಂಬಾ ಚೆನ್ನಾಗಿದೆ ಅಮ್ಮ. ಹಾಗೆ ಇದು ನೋಡು, ಕಲಶ ಕನ್ನಡಿ ಇಟ್ಕೊಳ್ಳೋವಾಗ ಇದನ್ನ ಹೆಗಲ ಮೇಲೆ ಹಾಕೋಬೇಕು. ನಾನ್ ಕಲಶ ಕನ್ನಡಿ ಹಿಡ್ಕೋಬೇಕಮ್ಮ? ನೀನಲ್ಲ ಮಗಳೇ, ಮದುಮಗಳ ಅಕ್ಕ ಅಥವಾ ಸೋದರತ್ತೆ. ವಿಶಾಖ ನೆನಪಾಗ್ತಿದ್ದಾಳೆ ಅಲ್ವಮ್ಮ? ಆಗ್ತಾ ಇರತ್ತಾ ಹೇಳು ಮಗಳೇ. ಕರಳು ಬಳ್ಳಿ ಕಡದಷ್ಟು ಸುಲಭವಾಗಿ ಸಂಬಂಧಗಳು ಹರಿಯಲ್ಲ. ನಿಮ್ಮಪ್ಪ ಏನೋ ತರ್ಪಣ ಬಿಟ್ಟು ಮನ್ಸನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ರು. ಆದ್ರೆ ನನಗೆ ಅವ್ರ ಹಾಗಿರಕ್ ಆಗಲ್ಲ ಕಂದ. ವಿಶಾಖನ್ ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಕಂದ, ನಿನಗೆ ಒಳ್ಳೇದಾಯ್ತಲ್ಲ ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ವಿಶಾಖ ಮನೆಗೆ ವಾಪಸ್ ಬಂದು ನನ್ನ ಕಣ್ಣೆದುರುಗಡೆ ಇದ್ರೆ ನನಗಷ್ಟೇ ಸಾಕು. ಅಮ್ಮ, ಆ ದೇವ್ರು ನನಗ್ ಒಳ್ಳೇದ್ ಮಾಡದ್ಮೇಲೆ ನಿನಗ್ ಕಷ್ಟ ಕೊಡಕ್ ಹೇಗ್ ಸಾಧ್ಯ ಹೇಳು? ಖಂಡಿತ ವಿಶಾಖ ವಾಪಸ್ ಬಂದೇ ಬರ್ತಾಳೆ, ನೋಡ್ತಾ ಇರಮ್ಮ. ಆ ಕೃಷ್ಣ ನಮ್ದವ್ರ ಕೈ ಬಿಡಲ್ಲ ಅಮ್ಮ. ದಯವಿಟ್ಟು ನೀನು ಅಳ್ಬೇಡ. ಇರು, ಈ ಸೀರೆ ನನ್ಗೆ ಹೇಗ್ ಕಾಣುತ್ತೆ ಅಂತ ನೋಡ್ಕೊಂಡು ಬರ್ತೀನಿ. ಸರಿ, ಬೇಗ ಬಾ. ಕೂತ್ಕೋ. ಎಷ್ಟು ಚೆನ್ನಾಗಿದೆ. ನನ್ನ ಕೂಸು ರಾಧಿಕನ್ಗೆ ನಾನು ಏನು ಮಾಡಿದ್ರೂ ಕಡಿಮೆ, ಎಷ್ಟು ಮಾಡಿದ್ರೂ ಕಡಿಮೆ ಅಂತಾನೆ ಅನ್ನಿಸ್ತಾ ಇದೆ.
ಒಳ್ಳೆ ಮನಸ್ಸದು. ಅಪರಂಜಿ ಅಪರಂಜಿ ನನ್ನ ಕೂಸು. ಇರು ಇರು ಇಲ್ಲೋಡಿಲಿ, ಇದು ನಾನು ನನ್ನ ಕೂಸಕ್ಕೆ ತಂದ್ರು ಹಾಸಿಗೆ ವಸ್ತ್ರ. ಹಾಗಿದೆ ದೇವ್ಕಿ, ಚೆನ್ನಾಗಿದ್ಯಾ? ಗಂಡನ ಮನೇಲಿ ಕೋಟಿ ಕೋಟಿ ಆಸ್ತಿ ಇರ್ಲಿ, ಈ ಹೆಣ್ಮಕ್ಳಿಗೆ ಅಪ್ಪನ ಮನೆಯಿಂದ ತಂದಿದ್ದಾರಲ್ಲ ಈ ಸಣ್ಣ ವಸ್ತು, ಇದು ಅದೆಷ್ಟು ಪ್ರೀತಿ, ಅದೆಷ್ಟು ಆಪ್ಯಾಯನ, ಹೌದಲ್ವಾ? ಅಮ್ಮ, ಸೀರೆ ಉಟ್ಟು ನೋಡ್ದೆ, ತುಂಬಾ ಚೆನ್ನಾಗಿದೆ, ನನ್ನ ಮನ್ಸಿಗೆ ಹಿಡಿಸ್ತಮ್ಮ. ಕೂತ್ಕೊಮ್ಮ. ಕೂಸೆ, ನೀನ್ ಯಾವಾಗ್ಲೂ ಹೀಗೆ ನಗುತ್ತಾ ಇರ್ಬೇಕಮ್ಮ. ಇದ್ ನೋಡು, ಇದು ನಿನ್ಗೆ ಈ ಅಪ್ಪ ತಂದಿರೋ ಬಳುವಳಿ ಪೆಟ್ಟಿಗೆ. ಇಷ್ಟಲ್ಲ, ನಿನ್ಗಿನ್ ಏನು ಬೇಕೋ ಕೇಳು, ನಾ ತರ್ಕೊಡ್ತೀನಿ ಮಕ್ಕಳೇ. ಅಪ್ಪ, ಇಷ್ಟು ವರ್ಷ ನನ್ಗೆ ಆಶ್ರಯ ಕೊಟ್ಟಿದ್ದೀರಾ, ಸಂಸ್ಕಾರ ಕೊಟ್ಟಿದ್ದೀರಾ, ಜ್ಞಾನ ಕೊಟ್ಟಿದ್ದೀರಾ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನಪ್ಪ ಇರೋಕ್ ಸಾಧ್ಯ? ಅಮ್ಮ, ಅದೆಲ್ಲ ಸರಿ ನೋಡು, ಈ ಮನೆಯಲ್ಲಿ ನಿನಗೆ ಏನೇನು ಇಷ್ಟ ಆಗಿದ್ಯೋ ಅದೆಲ್ಲ ತೆಗೆದಿಟ್ಕೋ. ನೀನ್ ಅತ್ತೆ ಮನೆಗೆ ಹೋಗ್ತಾ ಅದನ್ನೆಲ್ಲ ಮರೀದೀರ ತಗೊಂಡು ಹೋಗ್ಬೇಕು. ನೋಡ, ನೀನು ಸಂತೋಷವಾಗಿರೋದಕ್ಕೆ ನಿನ್ಗೇನು ಬೇಕೋ ಕೇಳು, ಏನಾದ್ರೂ ಕೇಳು, ನಾ ತಂದ್ಕೊಡ್ತೀನಿ ಕೂಸೆ, ತಂದ್ಕೊಡ್ತೀನಿ ಕಂದ. ಕೇಳಮ್ಮ, ನೀನ್ ಏನ್ ಬೇಕಾದ್ರೂ ಕೇಳು. ಸವಾರಿ ಎಲ್ಲಿ ಹೋಗ್ತಿದೆ ಅಂತ ಕೇಳ್ಬೋದಾ? ನನ್ನ ಗರ್ಲ್ ಫ್ರೆಂಡಿಗೆ ಹೇಳ್ದೆ ಹೊರಗಡೆ ಹೋಗಕ್ಕಾಗತ್ತಾ? ಇದೆಲ್ಲ ನಾಟಕ ಸಾಕು ಮರಿ. ಅಜ್ಜಿ, ವಿದ್ಯಾಮಂದಿರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಂದೆ? ವಿದ್ಯಾಮಂದಿರ ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ. ಓ, ಅದೇ ಮಧುರಾಪುರದ ಪಕ್ಕದಲ್ಲಿದೆಯಲ್ಲ, ಅದೇ ತಾನೇ? ಕಳ್ಳ. ಅಲ್ಲಿ ನಂದೊಂದು ಕೆಲಸ ಇದೆಪ್ಪ, ಮಾಡ್ಕೊಂಡ್ ಬರ್ತೀಯಾ? ಅಜ್ಜಿ, ನಿನಗಿಲ್ಲ ಅಂತೀನಾ? ಏನ್ ಹೇಳು? ನನಗೆ ಮಧುರಾಪುರದಲ್ಲಿ ಬಹಳ ಬೇಕಾದವ್ರು ಒಬ್ರಿದ್ದಾರೆ, ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡ್ ಬರ್ಬೇಕು. ಅಜ್ಜಿ, ಮಧುರಾಪುರದಲ್ಲಿ ನಿನಗ್ ಪರಿಚಯ ಇರೋರ? ಯಾರದು? ಓಹೋ, ಕಳ್ಳ. ಮಧುರಾಪುರದಲ್ಲಿರೋ ನನ್ ರಾಧಾರಾಣಿನೇ ಗೊತ್ತಿಲ್ಲ ಅಂತೀಯ ನೀನು? ದೇವ್ಕಿ, ದೇವ್ಕಿ,
ನಿನ್ ಗಮನ ಎಲ್ಲಿದೆ ಅಂತ ನನಗೆ ಗೊತ್ತು. ಆ ಫೋಟೋ ಸುದ್ದಿ ಕೇಳ್ದಾಗ್ದಿಂದಲೂ ಊಟ ನಿದ್ದೆ ಹಾಳಾಗಿದೆ. ಅದನ್ನೇನಾದ್ರೂ ಅವ್ರ ಮನೆಯವ್ರು ನೋಡಿದ್ರೆ ನಮ್ ವಿಶಾಖನ್ಗೆ ಕೆಟ್ಟ ಹೆಸರು ಬರುತ್ತೆ. ವಿಶಾಖಗ್ ಮಾತ್ರ ಅಲ್ಲ ಅತ್ತೆ, ನಮ್ಮೆಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಮೋಸ ಮಾಡಿ ಮಗಳು ಮದ್ವೆ ಮಾಡಿದ್ರು ಅಂತ ಇವ್ರ ಮೇಲೆ ಅಪವಾದ ಬರುತ್ತೆ. ರಾಧಿಕಂಗೂ ಕೂಡ. ಅವಳ ಹೆಸರು ಇಟ್ಬೇಡ ನೀನು. ಅವಳಿಂದಾಗೆ ನಮ್ಮ ಮನೆಗೆ ಇಷ್ಟು ಕೇಡಾಗಿರೋದು. ಹುಸೆ ಬಂಗಾರ ಮಗಳೇ ಒಂದ್ ಲೋಟ ನೀರು ತಗೊಂಬಮ್ಮ. ರಾಧಿಕಾ ಮನೇಲಿಲ್ಲ ರೀ, ಇರಿ ನಾನು ತಂದ್ಕೊಡ್ತೀನಿ. ಹಾ ದೇವ್ಕಿ, ಇವತ್ತು ನನಗೆ ಅದೆಷ್ಟು ಸಂತೋಷ ಆಗಿದೆ ಗೊತ್ತಾ. ನನ್ನ ಮಗಳು ಒಬ್ಬ ಸತ್ಯನಿಷ್ಠ ಧರ್ಮನಿಷ್ಠನ ಗಂಡನ ಕೈ ಹಿಡಿತಾ ಇದ್ದಾಳೆ ಅಂತ ಗರ್ವ ಗರ್ವ ನನಗೆ. ಅಂಥದ್ದೇನಾಯ್ತು ರೀ ಇವತ್ತು? ದೇವ್ಕಿ, ಇವತ್ತು ಆಶ್ರಮದಲ್ಲಿ ಒಂದು ಪಂಚಾಯಿತಿ ಇತ್ತು. ಅಲ್ಲಿ ನ್ಯಾಯ ತೀರ್ಮಾನ ಮಾಡೋದಕ್ಕೆ ಧರ್ಮಾಧಿಕಾರಿಗಳಾಗಿ ನಮ್ಮ ಅಳಿಯಂದ್ರ ಅಲ್ಲಿಗೆ ಬಂದ್ರು. ಅವ್ರು ಕೊಟ್ಟ ತೀರ್ಪು ನನಗಂತೂ ತುಂಬಾ ಹೆಮ್ಮೆ ಅನ್ನಿಸ್ತು. ಅಲ್ಲ, ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ನಿಷ್ಪಕ್ಷಪಾತವಾಗಿ ಅದೆಷ್ಟು ಚೆನ್ನಾಗಿ ತೀರ್ಪು ಕೊಟ್ರು ಗೊತ್ತಾ. ಆಶ್ರಮದ ಸ್ವಾಮೀಜಿ, ಅಲ್ಲಿದ್ದಂಥ ವಿದ್ವಾಂಸರು, ಊರಿನ ಜನ, ಇವರೆಲ್ಲ ಅವ್ರು ಕೊಟ್ಟ ತೀರ್ಪು ನೋಡಿ ಅದೆಷ್ಟು ಸಂತೋಷ ಪಟ್ರು ಗೊತ್ತಾ. ಇವರ ನ್ಯಾಯಪರತೆ ಕಂಡು ಎಲ್ಲರೂ ತುಂಬಾ ತುಂಬಾ ಮೆಚ್ಕೊಂಡ್ರು. ನನಗನ್ಸುತ್ತೆ ನಮ್ಮ ಅಳಿಯಂದ್ರು ಅವರ ನಿಜ ಜೀವನದಲ್ಲೂ ಹೀಗೆ ಇರ್ತಾರೆ. ಮೋಸ ಅನ್ನೋದನ್ನ ಒಂದು ಸ್ವಲ್ಪ ಕೂಡ ಸಹಿಸೋದಿಲ್ಲ ಅವರು. ಅಬ್ಬಬ್ಬಬ್ಬ. ನನಗಂತೂ ತುಂಬಾ ಸಂತೋಷ ಆಗಿದೆ. ಅಯ್ಯೋ, ಏನಾದ್ರೂ ಆ ಫೋಟೋ ನೋಡಿದ್ರೆ ಖಂಡಿತವಾಗ್ಲೂ ಅನರ್ಥ ಆಗತ್ತೆ. ಗೊಳೋ ಅಂದ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಏನಾದ್ರೂ ಉಪಾಯ ಮಾಡ್ಲೇಬೇಕು. ಇಲ್ಲ ಅಂದ್ರೆ ವಿಶಾಖನ್ ಜೀವನ ಹಾಳಾಗ್ಬಿಡುತ್ತೆ. ವಿಶಾಖ ತಾನಾಗೆ ತಾನು ಅವಳ ಜೀವನ ಹಾಳು ಮಾಡ್ಕೊಂಡಿದ್ದಾಳೆ. ಅವಳಿಂದಾಗಿ ನಮ್ಮೆಲ್ಲರ ಜೀವನನೂ ಹಾಳಾಗೋ ಗತಿ ಬಂದಿದೆ. ಈಗ್ಲೇ ಹೋಗಿ ಫೋಟೋ ತಂದ್ಬಿಡ್ಬೇಕು. ರಾಧಿಕಾ ಅಂತೂ ಹೋಗಕ್ಕಾಗಲ್ಲ. ಇನ್ ಯಾರು ಹೋಗ್ಬೋದು? ನಾವೇ ಹೋಗೋಣ. ಎಲ್ಲಿಗೆ? ಏನಮ್ಮ, ಇಬ್ರು ಎಲ್ಲಿಗೋ ಹೋಗ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ದೀರಾ? ಎಲ್ಲಿಗೋ? ಅದು ಪುನಃ ಗೌರಿ ಪೂಜೆಗೆ ಬಾಗನಕ್ಕೆ ಬಳೆ ಇಡ್ಬೇಕಲ್ಲ, ಹೋಗ್ ತಗೊಂಡ್ಬರೋಣ ಅಂತ. ಬಹಳ ಒಳ್ಳೆ ಕೆಲಸ. ಹೋಗಿ ತಗೊಂಡ್ ಬನ್ನಿ. ನಾನು ಬರೋದು ಸಂಜೆ ಆಗತ್ತೆ. ಬರ್ಲಾ? ಬರ್ತೀನಿ ದೇವ್ಕಿ. ನಡಿ, ಬೇಗ ಹೋಗೋಣ. ಅವನ್ ಮನೆಗೆ ಬರೋದ್ರೊಳಗಡೆ ಹೋಗಿ ಬಂದ್ಬಿಡೋಣ. ಸರಿ. ಅತ್ತೆ, ಮನೇಲಿ ಯಾರೂ ಇಲ್ಲ. ಯಾಕೆ ಬೇಕು? ನಾವು ಫೋಟೋ ತಗೊಳ್ಳೋದು, ಹೊರಡೋದು. ನಾವು ಯಾಕೆ ಬಂದಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗದಿದ್ರೆ ಸಾಕು. ಅರೆ ಅತ್ತೆ, ಯಾವಾಗ ಬಂದ್ರಿ? ಇಲ್ಲೇ ನಿಂತಿದ್ದಾರಲ್ಲ. ನೀವು ಬರೋ ನಿರೀಕ್ಷೆನೇ ಇರಲಿಲ್ಲ ನಮಗೆ. ಅದು ನಾವು ಇಲ್ಲಿಗೆ ಬರೋದು ಗೊತ್ತೇ ಇರಲಿಲ್ಲ. ನಮ್ಮ ಪುರೋಹಿತರೊಬ್ರು ಇದ್ದಾರೆ, ಅವ್ರಲ್ಲಿ ಸತ್ಯನಾರಾಯಣ ದೇವ್ರ ಪೂಜೆ ಇತ್ತು. ಅದಕ್ಕೆ ಹಾಗೆ ಬಂದ್ವಲ್ಲ, ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮನೇಲಿ ಯಾರೂ ಇಲ್ವಾ? ಇಲ್ಲ, ಅಜ್ಜಿ, ಅಮ್ಮ, ಚಿಕ್ಕಪ್ಪ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಬೇರೆಯವರೆಲ್ಲ ಅವ್ರವ್ರದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ನೀವು ಒಬ್ಬರೇ ಇದ್ದೀರಾ?
ಇಲ್ಲ, ಕೆಲ್ಸದವರು ಇದ್ದಾರೆ. ಫೋಟೋ ಎಲ್ಲಿದೆ ಅಂತ ಕೇಳೋದು ಸರಿಯಾಗಲ್ಲ. ನಾನೇ ಹೋಗಿ ಹುಡ್ಕೋದು ವಾಸಿ. ಅರೆ, ನಾನ್ ನೋಡಿ ನಿಮ್ಮನ್ನ ನಿಲ್ಸ್ಕೊಂಡೇ ಮಾತಾಡಿಸ್ತಾ ಇದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಅಬ್ಬಾ, ತುಂಬಾ ಶೆಕೆ ತಡೆಯಕ್ಕಾಗಲ್ಲ. ಕಲಿಯುಗ ತುಂಬಾನೇ ಕೆಟ್ಟೋಯ್ತು. ಬೇಸಿಗೆ ಕಾಲಕ್ಕೂ ಮಳೆಗಾಲಕ್ಕೂ ವ್ಯತ್ಯಾಸನೇ ಇದ್ದಂಗಾಗೋಗಿದೆ. ನಾನು ಸ್ವಲ್ಪ ಮುಖ ತೊಳ್ಕೊಬೇಕಾಗಿತ್ತಲ್ಲಪ್ಪ. ಹೌದಾ? ಚಂಪಾ, ಅವ್ರನ್ನ ಸ್ವಲ್ಪ ಬಾತ್ರೂಮಿಗೆ ಕರ್ಕೊಂಡು ಹೋಗಿ. ಬನ್ನಿ ಅಮ್ಮ. ಹಾ, ನಡಿಯಮ್ಮ. ನೀವು ಬನ್ನಿ ಬನ್ನಿ. ನೀವು ಬರೋದು ಗೊತ್ತಿರಲಿಲ್ಲ. ಸರ್ಪ್ರೈಸ್ ಇರಲಿ ಅಂತ ನಾನೇ ಹೇಳಿರಲಿಲ್ಲ. ಆದರೆ ಮನೇಲಿ ಯಾರೂ ಇಲ್ಲ, ನಾನೊಬ್ಳೆ. ಸೊ ನಾನಿಲ್ಲಿರಬಾರ್ದು, ಹೊರಟೋಗು ಅಂತ ತಾನೆ? ಸರಿ, ನಾನು ಹೋಗ್ತೀನಿ. ಆಗಲ್ಲ. ಮತ್ತೆ ನೀನು ನೋಡಬೇಕು ಅನಿಸ್ತು, ಅದಕ್ಕೆ ಆಫೀಸಿಂದ ನೇರವಾಗಿ ಇಲ್ಲಿಗೆ ಬಂದೆ. ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಮಧ್ಯಾಹ್ನ ಊಟನೂ ಮಾಡಲಿಲ್ಲ. ಛೇ, ಊಟ ಬಿಟ್ಟು ಯಾಕೆ ಕೆಲಸ ಮಾಡ್ತೀರಾ? ಹೀಗೆ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋತೀರಾ. ಈಗ ಏನಾದ್ರೂ ತಿನ್ಲೇಬೇಕು ನೀವು. ನೋಡ್ತಿದ್ದೀರಾ? ನೀನು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದೆಯಲ್ಲ, ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಕಾಳಜಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇರಿ, ಉಪ್ಪಿಟ್ಟು ಮಾಡ್ಕೊಂಡು ಬರ್ತೀನಿ. ಓಕೆ. ಥ್ಯಾಂಕ್ ಯು ಬಾಸ್.